ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ ಇದುವೇ ಈ ಹೊತ್ತಿನ ವಿಶೇಷ ಚಕ್ರವ್ಯೂಹ. ಚಕ್ರವ್ಯೂಹದ ಇಂದಿನ ಅತಿಥಿ ವಿಪಕ್ಷ ನಾಯಕ KS ಈಶ್ವರಪ್ಪ. ಈಶ್ವರಪ್ಪನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಶ್ವರಪ್ಪನವರೇ, ನೇರ ವಿಷಯಕ್ಕೆ ಬರ್ತೀನಿ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಶುರು ಮಾಡಿದ ದಿನದಿಂದ ಬಿಜೆಪಿಯಲ್ಲಿ ಒಟ್ಟಾರೆ ಡೆವಲಪ್ಮೆಂಟ್ಗಳೇ ಬಿಜೆಪಿಯ ನೆಮ್ಮದಿ ಹಾಳಾಗಿದೆ ಅಂತ. ಅದು ಈಶ್ವರಪ್ಪನವ್ರದೋ, ಯಡಿಯೂರಪ್ಪನವ್ರದೋ, ಬಿಜೆಪಿ ಪಾರ್ಟಿ ಕಾರ್ಯಕರ್ತರದೋ, ಶಾಸಕರು, ಒಟ್ಟಾರೆ ಗೊಂದಲ. ಸಂಗೊಳ್ಳಿ ರಾಯಣ್ಣನ ಜೀವನವೇ ಸಂಘರ್ಷ. ಆ ಸಂಘರ್ಷದಲ್ಲಿ ಇವತ್ತು ಇಡೀ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣ ಹೆಸರು ಉಳಿಯೋದಕ್ಕೆ ಕಾರಣ ಪ್ರಾಮಾಣಿಕವಾಗಿ ಮಾಡಿದಂಥ ಸ್ವಾತಂತ್ರ್ಯ ಹೋರಾಟ. ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಿಂದ ಗೊಂದಲ ಇದೆ, ಇದು ಸತ್ಯ. ಆದರೆ ಸಂಗೊಳ್ಳಿ ರಾಯಣ್ಣ ಈ ಬ್ರಿಗೇಡ್ನಿಂದ ಸುಖಾಂತಿ ಆಗುತ್ತೆ, ಸಂಘಟನೆಗೆ ತುಂಬ ಒಳ್ಳೆಯದಾಗತ್ತೆ, ರಾಜ್ಯದಲ್ಲಿ BJP ಸರ್ಕಾರ ಬರುತ್ತೆ. ಸುಖಾಂತಿ ಆಗಕ್ಕೆ ಯಾಕೆ ಇಷ್ಟು ದಿನ ತಾಗ್ತಾ ಇದೆ ಅಂತ? ಇದು ಏನಾಗುತ್ತೆ ನಿಮಗೆ ಗೊತ್ತಿದೆ, ಸಣ್ಣ ವಿಚಾರ ಅಲ್ಲ. ಇದು ದಲಿತರನ್ನ, ಹಿಂದುಳಿದವ್ರನ್ನ ಸಂಘಟನೆ ಮಾಡೋದಿದೆಯಲ್ಲ, ಇದು ಅಂಬೇಡ್ಕರ್ ಕಾಲದಿಂದನೂ ಅದ್ರ ಹಿಂದಿನ ಕಾಲದಿಂದ ನಡೆದಂಥ ಒಂದು ವ್ಯವಸ್ಥೆ. ಈ ಹಿಂದುಳಿದವರು ದಲಿತರನ್ನ ಒಂದುಗೂಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡಿದಾಗ ಒಳ್ಳೆಯದೂ ಆಗುತ್ತೆ, ಕೆಟ್ಟದೂ ಆಗುತ್ತೆ. ಆ ದಿಕ್ಕಿನಲ್ಲಿ ಇವತ್ತು ಒಳ್ಳೆಯದೂ ಆಗ್ತಾ ಇದೆ, ಕೆಟ್ಟದೂ ಆಗ್ತಾ ಇದೆ. ಅಲ್ಲ, ಬಟ್ ಹೊರಗಡೆಯವರಿಂದ ಕೆಟ್ಟದಾಗ್ಲಿ ಅದನ್ನ ತಾವು ಸಂಘರ್ಷದ ಮೂಲಕ ಎದುರಿಸಿ, ಈಗ ನಿಮ್ಗೆ ಒಳಗಡೆಯಿಂದನೇ ಸಂಘರ್ಷ ಶುರು ಆಗಿಲ್ಲ. ಅದಕ್ಕೆ ಹೇಳ್ತಿರೋದು, ಈ ಹಿಂದುಳಿದವರು ದಲಿತರ ಅಭಿವೃದ್ಧಿ ಆಗಬೇಕು, ಉದ್ಧಾರ ಆಗಬೇಕು ಅನ್ನೋದ್ರಲ್ಲಿ ಒಳಗಡೆಯಲ್ಲಿ ಯಾರ್ದು ಕೂಡ ವಿರೋಧ ಇಲ್ಲ. ಒಳಗಡೆಯವರು ಏನು ಹೇಳ್ತಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ, ಇದು ಹಿಂದುಳಿದವ್ರಿಗೆ ಮೋರ್ಚಾ ಇದೆ, ದಲಿತ ಮೋರ್ಚಾ ಇದೆ, ST ಮೋರ್ಚಾ ಇದೆ, ಅದರಲ್ಲೇ ಮಾಡ್ಕೊಳ್ಳಿ ಅನ್ನಂತ ಹೇಳ್ತಾರೆ ವಿನ ದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ ಜಾಗೃತಿ ಮಾಡಿ ಅವ್ರ ಸಂಘಟನೆ ಮಾಡೋದು ಬೇಡ ಅನ್ನೋಂಥ ಅಂಶ ಒಳಗೂ ಇಲ್ಲ, ಹೊರಗಡೆನೂ ಇಲ್ಲ. ಸರಿ, ಯಡಿಯೂರಪ್ಪನವ್ರು ಯಾಕೆ ಇಷ್ಟೊಂದು ಕೆಂಡ ಕಾರ್ತಾ ಇದ್ದಾರೆ ಅಂತ? ಅಂದ್ರೆ ಎಲ್ಲಿವರೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಪಾರ್ಟಿಯ ಕಾರ್ಯಕರ್ತರಿಗೆ ಕಮಾಂಡ್ ಮಾಡೋ ಲೆವೆಲ್ಗೆ ಯಾರು ಬ್ರಿಗೇಡ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಾರ್ದು. ಅದಕ್ಕೆ ಹೇಳಿದ್ನಲ್ಲ, ಹಿಂದುಳಿದ ವರ್ಗದ ದಲಿತರ ಸಂಘಟನೆ ಅಂದಾಗ ಇದರ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಮಯ ಕೆಲವರಿಗೆ ಬೇಕಾಗುತ್ತೆ. ಅನೇಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಲಿರ್ಬೋದು, ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಸಾಧು ಸಂತರಿರ್ಬೋದು, ದಲಿತ ಹಿಂದುಳಿದ ವರ್ಗದ ಜನಾಂಗ ಇರ್ಬೋದು, ಅತಿ ಹೆಚ್ಚು ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅತಿ ಹೆಚ್ಚು. ಯಡಿಯೂರಪ್ಪನವ್ರು ಮಾತ್ರ ಇನ್ನೂ ಅದರಲ್ಲಿ ಗೊಂದಲದಲ್ಲಿ ಇನ್ನೂ ಇದ್ದಾರೆ, ಅದನ್ನು ಕೂಡ ನಾವು ಪರಿಹಾರ ಮಾಡ್ತೇವೆ. ಅಲ್ಲ, ನೀವು ಭಾಳ ದೋಸ್ತುಗಳಿದ್ದೀರಿ, ತಾವು ಕೂತ್ಕೊಂಡ್ರೆ ಒಂದು ಮೀಟಿಂಗ್ನಲ್ಲಿ ಆಗೋಗ್ಬಿಡುತ್ತಪ್ಪ, ಅದು ಯಾಕೆ ಇಷ್ಟೊಂದು ಟೈಮ್ ಎಳೀತಾ ಇದೆ ಅಂತ ಅವ್ರಿಗನ್ಸಿದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನ ಮುಚ್ಚಿ ದಲಿತ ಹಿಂದುಳಿದ ವರ್ಗದ ST ಮೋರ್ಚಾಗಳ ಮಧ್ಯದಲ್ಲೇ ಈ ಸಂಘಟನೆ ಮಾಡಿ ಅಂತ ನಾನು ತುಂಬ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೇನೆ. ಹಿಂದುಳಿದವರು ದಲಿತರನ್ನ ಸಂಘಟನೆ ಮಾಡಬೇಕಾದ್ರೆ ರಾಜ್ಯದಲ್ಲಿ ಮುಂಚೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದವರು ಆ ದಲಿತರು, ಹಿಂದುಳಿದವರು ನಮ್ಮ ಆಸ್ತಿ ಅನ್ಕೊಂಡ್ಬಿಟ್ಟಿದ್ರು, ನಾವೇ ಅವ್ರ ವಾರಸ್ದಾರರು ಅಂತ, ಇನ್ನಾರು ಮುಟ್ಕೂಡುದು ಅನ್ನೋ ಅಭಿಪ್ರಾಯ ಇತ್ತು. ಆದರೆ ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆರಂಭ ಮಾಡ್ತಿದ್ದಂಗೆ ಆ ವರ್ಗದಲ್ಲಿರೋಂಥ ಅತಿ ದೊಡ್ಡ ಸಂಖ್ಯೆ ಈ ಬೋವಿ ಸಮಾಜದ ಅಷ್ಟು ಜಿಲ್ಲಾ ಸಮಿತಿಗಳೇ, ಬಣಜಾರ ಸಮಾಜದ ಅನೇಕ ಜಿಲ್ಲಾ ಸಮಿತಿಗಳು, ಅವ್ರು ಕಾಂಗ್ರೆಸ್ನಲ್ಲಿರ್ಬೋದು, ಕೆಲವರು JDSನಲ್ಲಿರ್ಬೋದು, ಬೇರೆ ಬೇರೆ ಸಂಘಟನೆ ಇಲ್ಲದೆ ಇರ್ಬೋದು, ಅವರಷ್ಟು ಇವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬರ್ತಾರೆ. ಸಾಧು ಸಂತರು, ಮಠಾಧಿಪತಿಗಳು ನೋಡಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದ ಜಾತಿಗೆ, ಎಲ್ಲ ಜಾತಿಗೆ, ಈವನ್ ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ, ಆ ಸಮಾಜಗಳಿಗೂ ಸೇರಿ ಹಣ ನಾವು ಬಿಡುಗಡೆ ಮಾಡಿದ್ವಿ. ಬಟ್ ಅವರು ತುಂಬಾ ಸಂತೋಷದಿಂದ ಇದನ್ನು ಸ್ವಾಗತ ಮಾಡ್ತಾರೆ. ಯಡಿಯೂರಪ್ಪನವರು ಓಪನ್ ಆಗಿ ಹೇಳಿದ್ದಾರೆ, ನಮ್ಗೇನು ನಿಮ್ದು ಬ್ರಿಗೇಡ್ ಏನು ಅವಶ್ಯಕತೆ ಇಲ್ಲ ಸ್ವಾಮಿ ಅಂತ. ಅದಕ್ಕಾಗಿ ಪ್ರಶ್ನೆ ಕೇಳಿದೆ. ನೀವು ಹೇಳಿದ ಸತ್ಯ ಇದೆ. ಬ್ರಿಗೇಡ್ ಆರಂಭ ಆದಂಥ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳಿದ್ದೇನು, ಭಾರತೀಯ ಜನತಾ ಪಾರ್ಟಿಗೆ ದಲಿತರು, ಹಿಂದುಳಿದವರ ಹೆಚ್ಚಿನ ಬೆಂಬಲವನ್ನು ಪಡೆಯೋದಕ್ಕೆ BJP ಸರ್ಕಾರ ತರೋದಕ್ಕೋಸ್ಕರ ಬ್ರಿಗೇಡು. ಎರಡನೇದು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋಕೆ ಯಾರು ತಯಾರಿದ್ರು ಅವ್ರು ಮಾತ್ರ ಬನ್ನಿ, ಇಲ್ಲ ಬರಲೇಬೇಡಿ, ಇದನ್ನು ನಾವು ಹೇಳಿದ್ವಿ. ಬದಲಾವಣೆ ಆಯಿತು. ಅನೇಕರು ನನಗೆ ಇವತ್ತು ಪ್ರಶ್ನೆ ಕೇಳ್ತಾರೆ, ನೀವು ಅವತ್ತು ಹೆಂಗೆ ಹೇಳಿದ್ರಿ ಗುಲ್ಬರ್ಗಾದಲ್ಲಿ, ಅದೇ ಯಾವತ್ತು ಹೆಂಗೆ ಹೇಳಿದ್ರಿ, ಇವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋಂಥ ಉದ್ದೇಶ ಮಾತ್ರ ನಮ್ದಿಲ್ಲ ಅಂತ ಹೇಳ್ತಿದ್ರಿ. ಸತ್ಯ, ಯಡಿಯೂರಪ್ಪನವ್ರು ನಾನೇ ಬೇಡ, ನಮಗೆ ಬೇಡ,
ಯಾವುದೇ ಬ್ರಿಗೇಡ್ನ ನಿಮ್ಮ ಮುಖ್ಯಮಂತ್ರಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂದಾಗ ಸಾಧು ಸಂತರೆಲ್ಲ ಹೇಳಿದ್ರು, ಅಪ್ಪ ಅವರೇ ಬೇಡ ಅಂತಿದ್ದಾರೆ, ನೀವ್ಯಾಕೆ ಮಾಡ್ತಿದ್ದೀರಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ, ನಾವು ಮಾರ್ಗದರ್ಶನ ಮಾಡ್ತೀವಿ. ಅವ್ರು ಹೇಳಿದ ನಂತರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಶುರುವಾಗಿತ್ತೋ ಅದು ಡೈವರ್ಟ್ ಆಯಿತು. ಇವತ್ತೇನು ದಲಿತರ ಹಿಂದುಳಿದವ್ರನ್ನ ಎಲ್ಲ ವರ್ಗ ಜನ, ಬ್ರಾಹ್ಮಣ ಇರಲಿ, ಲಿಂಗಾಯತ ಇರಲಿ, ಒಕ್ಕಲಿಗರಿರಲಿ, ಅವರು ಬಡವರು, ಎಲ್ಲ ಬಡವರನ್ನು ಕೂಡ ದೊಡ್ಡ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶ ಇವತ್ತು ಬ್ರಿಗೇಡ್ದಿದೆ. ಮುಖ್ಯಮಂತ್ರಿ ಮಾಡಬೇಕು ಉದ್ದೇಶ ಇದಲ್ಲ, ಈಗಿಲ್ಲ. ಅಂದ್ರೆ ಲೀಡರ್ಶಿಪ್ ನೀವು ತಗೋತೀರಾ? ಲೀಡರ್ಶಿಪ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ ವಿಚಾರಕ್ಕೆ, ಸಂಘಟನೆಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಬಹಳ ವ್ಯತ್ಯಾಸ. ಈಗ ಅಲ್ಲ, ಮುಖ್ಯಮಂತ್ರಿಯಾಗಿ ತಾವೇನಾದ್ರೂ ಸಾಧು ಸಂತರು ತಮ್ಗೇನಾದ್ರೂ ಪ್ರೆಷರ್ ಮಾಡ್ತಾ ಇದ್ದಾರೆ? ಸಾಧು ಸಂತರು ರಾಜಕಾರಣದ ಬಗ್ಗೆ ಪ್ರೆಷರ್ ಮಾಡಲ್ಲ. ಶಾಸಕರು ಓಪನ್ ಆಗಿ ಹೇಳಿದಾರಲ್ಲ, ನಿಮ್ಮ ಪಾರ್ಟಿ ಶಾಸಕರು ಈಶ್ವರಪ್ಪನವರಾಗ್ಲಿ ಸ್ವಾಮಿ ಏನ್ ತಪ್ಪು ಅಂತ ಕೇಳಿದ್ದಾರೆ. ನಿಜ, ದೇವದುರ್ಗದಲ್ಲಿ ನಮ್ಮ MLA ಶಿವನಗೌಡರು ಸಭೆಯಲ್ಲಿ ಹೇಳಿದ್ರು, ಇದರಲ್ಲಿ BJP ಬೇರೆ, ಸಾಧು ಸಂತರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇರೆ. ಭಾರತೀಯ ಜನತಾ ಪಾರ್ಟಿ ತುಂಬ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ, ನಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪ. ಇದರಲ್ಲಿ ಯಾರು ಪ್ರಶ್ನೆ ಕೇಳಂಥದ್ದಿಲ್ಲ, ಇಲ್ಲಿ ಚರ್ಚೆಗೆ ಅವಕಾಶವೂ ಇಲ್ಲ. ನಾನು ಸೇರಿ ಇಡೀ ರಾಜ್ಯದ ಕೋಟಿ ನಮ್ಮ ಕಾರ್ಯಕರ್ತರು ನಾವು ಒಪ್ಕೊಂಡಿದ್ದೇವೆ, ಅವ್ರನ್ನ ಸರ್ಕಾರ ತರ್ತೇವೆ, ಅವ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಲ್ಲಿ ಬಂದಿರೋದೇನು? ಈ ಸಾಧು ಸಂತರ ನೇತೃತ್ವದಲ್ಲಿ ಅವ್ರು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಯಾವುದೇ ವ್ಯಕ್ತಿ ಇಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ದಲಿತರ ಹಿಂದುಳಿದವರ ದೊಡ್ಡ ಸಂಘಟನೆ ಮಾಡಿ, ಆ ಸಂಘಟನೆ ಮುಖಾಂತರ ಆ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಶೋಷಿತ ವರ್ಗದವರಿಗೆ ನ್ಯಾಯ ಕೊಡಿಸೋ ಒಂದು ದೊಡ್ಡ ಸಂಘಟನೆ ಮಾಡಬೇಕು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ದಲಿತರಿಗೆ, ಹಿಂದುಳಿದವರಿಗೆ, ಶೋಷಿತ ವರ್ಗರಿಗೆ ನ್ಯಾಯ ಕೊಡಬೇಕು ಅಂತ. ಭಾರತೀಯ ಜನತಾ ಪಾರ್ಟಿ ನೇರ BJP ಅಧಿಕಾರಕ್ಕೆ ತರಬೇಕು. ಸರ್ಕಾರ ಬಂದ ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿ. ಈಗ ಈ ಇಡೀ ಪ್ರೋಸೆಸ್ ಬಹಳ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಕಾಗಿನೆಲೆಯ ಶ್ರೀಗಳೇ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಏನ್ ಮೆಸೇಜ್ ಹೋಗ್ತಾ ಇದೆ ಅಂತ, ಏನ್ ಮೆಸೇಜ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದ ಸಮಾಜ ಮತ್ತು ಶ್ರೀಗಳು ಯಡಿಯೂರಪ್ಪನವರನ್ನ ಈಗ ವಿಲನ್ ತರ ನೋಡ್ತಾ ಇದ್ದಾರೆ. ಇಲ್ಲ, ವಿಲನ್ ಆ ತರಕ್ಕೆ ಹೋಗ್ತಾ ಇದೆ ಈಗ ಅಂತ. ಇಲ್ಲ, ಅದಕ್ಕೆ ನಾನು ಹೇಳಿದೆ, ಈ ಕಾಗಿನೆಲೆ ಸ್ವಾಮೀಜಿಯವರು, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು, ವಾಲ್ಮೀಕಿ ಸಮಾಜದ ಸ್ವಾಮೀಜಿಯವರು, ಉಪ್ಪಾರ ಸಮಾಜದ ಸ್ವಾಮೀಜಿಯವರು, ಇವರೆಲ್ಲರದ್ದು ಒಂದು ದೊಡ್ಡ ಸಂಘಟನೆ ಇದೆ. ಇಷ್ಟೇ ಅಲ್ಲ, ಲಿಂಗಾಯತ ಮಠದ ಈ ಒಂದು ಜಯಮೃತ್ಯುಂಜಯ ಸ್ವಾಮೀಜಿಯವರು, ಪಂಚಮಸಾಲಿ ಸಮಾಜ ಅಂತ ಕರೀತಾರೆ ಲಿಂಗಾಯತರಲ್ಲಿ, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಅದು ಬಹಳ ದೊಡ್ಡ ಸಂಖ್ಯೆಯಲ್ಲಿರೋಂಥ ಸಮಾಜ. ಅವರೂ ಸೇರಿ ಏನು ಹೇಳ್ತಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲ ಬಡವರಿಗೆ ನ್ಯಾಯ ಕೊಡ್ತಾ ಇದೆ, ನಮ್ಮ ಬೆಂಬಲ ಇದೆ ಅಂತವ್ರು ಹೇಳ್ತಾರಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಇನ್ನೂ ಇದಕ್ಕೆ ಒಪ್ಪಿಲ್ಲಲ್ಲ ಅನ್ನೋಂಥ ಒಂದು ಬೇಸರದಲ್ಲಿ ಕಾಗಿನೆಲೆ ಶ್ರೀಗಳು ಮಾತಾಡಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿದ್ದೇನೆ. ಈ ರೀತಿ ಸ್ವಲ್ಪ ಅವ್ರೇನು ಜೋರಾಗಿ ಮಾತಾಡಿದ್ರು, ಅವಾಗೂ ನಾನು ಮನವಿ ಮಾಡಿಕೊಂಡೆ, ಈ ರೀತಿ ದಯವಿಟ್ಟು ಮಾಡಬೇಡಿ. ಅವರು ಏನನ್ನ ಹೇಳಿ ಒಂದು ಶ್ಲೋಕನೂ ಕೂಡ ಹೇಳಿದ್ರು, ನಿಮಗೆ ಗೊತ್ತಿದೆ. ಯಾವ ವ್ಯಕ್ತಿಗಳು ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾರೆ ಅವರಿಗೆ ಅಭಿವೃದ್ಧಿ ಆಗುತ್ತೆ, ಉದ್ಧಾರ ಆಗ್ತಾರೆ. ಯಾರು ಸ್ತ್ರೀಗಳ ಹಿಂದೋಗ್ತಾರೆ ಅವ್ರು ಹಾಳಾಗ್ತಾರೆ. ಇದೊಂದು ಶ್ಲೋಕ ಹೇಳಿದ್ರು ಅವರು. ಅದನ್ನು ಯಾರು ಹೋಲಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಾದರೆ ತಪ್ಪಾಗುತ್ತೆ. ಜನರಲ್ ಆಗಾದರೆ ಅವ್ರು ಹೇಳ್ತಾರೆ ಸರಿ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಶ್ರೀಗಳು ಹೇಳಿರೋದು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕ ಅಲ್ಲ, ಅವ್ರು ಸಮಾಜದಲ್ಲಿ ನಡೀತಾರಂಥ ಅನೇಕ ವಿಚಾರಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಓಕೆ, ಈಶ್ವರಪ್ಪನವ್ರು ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತಾರೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಚಕ್ರಿಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಶ್ವರಪ್ಪನವ್ರೆ, ಈಗ ಸ್ವಾಮೀಜಿಯವರು ಜನರಲ್ ಆಗಿ ಶ್ಲೋಕ ಹೇಳಿದ್ರ, ಇಲ್ಲ ಯಡಿಯೂರಪ್ಪನವ್ರು ಯಾವುದೋ ಒಂದು ಹೆಣ್ಣಿನ ಮಾತು ಕೇಳ್ತಾ ಇದ್ದಾರೆ ಅಂತ ಏನಾದರೂ ಹೇಳಿದ್ರ? ಜನರಲ್ ಆಗಿ ಹೇಳಿದ್ದು. ಏಕೆಂದರೆ ಅವರು ಸುಮಾರೊಂದು 5,000 to 10,000 ಜನ ಅಲ್ಲಿ ಸೇರಿದ್ರು. ಅವರು ಉಪನ್ಯಾಸ ಮಾಡೋಂಥ ಸಂದರ್ಭ ಅನೇಕ ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಅವ್ರು ಇನ್ನೊಂದು ಅಂಶನೂ ಹೇಳಿದ್ರು, ನಂಗೆ ಭಾಳ ಖುಷಿಯಾಗಿತ್ತು. ಅಲ್ಲ, ನಿಮ್ಮ ನಾಯಕರೇ ಕೆಲವರು ಹೇಳ್ತಾರೆ, ಇಲ್ಲ ಸ್ವಾಮೀಜಿಯವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಈಗ BJP ನಡೀತಾ ಇರೋದೇ ಮೇಡಮ್ ಅವ್ರದ್ದು ಅಂತ ಹೇಳ್ತಾರೆ. ಅಲ್ಲಲ್ಲ, ಈ ಮೇಡಮ್ದು ಇನ್ನೊಬ್ರದ್ದು ಭಾರತೀಯ ಜನತಾ ಪಾರ್ಟಿ ನಡೆಯಕ್ಕೆ ಸಾಧ್ಯವೇನೇ ಇಲ್ಲ. ಅಲ್ಲ, ಈಗ ಅದು ನಡೀತಾ ಇದೆ ನೀವು ಅನ್ಕೊಂಡಿರೋದು ನಡೀತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿನಲ್ಲಿ ಯಡಿಯೂರಪ್ಪನವರು ಅಧ್ಯಕ್ಷರಾದ ನಂತರ ಕನ್ಸಲ್ಟೇಷನ್ ಆಗಲಿಲ್ಲ ಅನ್ನೋದು ಬಿಟ್ಟು, ಅದೊಂದೇ ನಮ್ಮೆಲ್ರಿಗೂ, ಇಡೀ ರಾಜ್ಯದ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ ನೋವು. ಬಿಟ್ಟರೆ ನಮ್ಮ ಪದ್ಧತಿ ಮೀರಿದ್ರಲ್ಲ, ಅದು ನೋವು ನಮಗೆ. ಆ ಪದ್ಧತಿ ಪ್ರಕಾರ ಆಗಿಬಿಟ್ಟಿದ್ದರೆ ಸಂಘಟನೆಯಲ್ಲಿ ಈ ಗೊಂದಲ ಎಂದೂ ಇರ್ತಿರ್ಲಿಲ್ಲ. ಅವ್ರ ಅಧ್ಯಕ್ಷರಾಗಬೇಕು, ಇಡೀ ರಾಜ್ಯ ಸಂತೋಷಪಡ್ತು, ಇಡೀ ಅವ್ರ ಮುಖ್ಯಮಂತ್ರಿ ಆಗೋಗ್ಬಿಟ್ರು ಅನ್ನೋಷ್ಟು ವಿಶ್ವಾಸದಲ್ಲಿದ್ವಿ ನಾವು. ಯಾವಾಗ ಈ ಪದ್ಧತಿ ಮೀರಿದ್ರಲ್ಲ, ಯಾರತ್ರ ಕನ್ಸಲ್ಟ್ ಮಾಡಿದಾನೆ 10 ವರ್ಷದಿಂದ, 15 ವರ್ಷದಿಂದ, 20 ವರ್ಷದಿಂದ ಕೆಲಸ ಮಾಡಿದಂಥ ಪ್ರಮುಖರನ್ನ
ಪಕ್ಕಕ್ಕೆ ಸರಿಸಿ ಹೊಸೊಬ್ರು ಯಾರ್ಯಾರು KGP ಅವ್ರ ಜೊತೆಗಿದ್ರು ಅಥವಾ ಇನ್ಯಾರು ಅವ್ರ ಜೊತೆಗಿದ್ರು ಅಂಥವ್ರನ್ನೇ ಮಾಡಿಬಿಟ್ರು ಅನ್ನೋದು ನೋವಿದೆ. ಇದನ್ನ ಬಿಟ್ಟರೆ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಅಂಶಗಳ ಬಗ್ಗೆ ನಡೀತಾ ಇದೆ. ಅವರು ಬದಲಾವಣೆ ಆಗ್ತಾರೆ ಅಂತ ವಿಶ್ವಾಸದಲ್ಲಿದೆ. ಇಲ್ಲಿ ಮೇಡಮ್ ಪ್ರಶ್ನೆ ಇಲ್ಲಿ ಬರಲ್ಲ. ಓಕೆ ಸರಿ. ಇನ್ನೊಬ್ರು ಸ್ವಾಮೀಜಿಯವರು ಯಡಿಯೂರಪ್ಪನವರೇ ಕಂಬಳಿಗೆ ಕೈ ಹಾಕಿದ್ರೆ ಜಾಗ್ರತೆ ಅಂತ ಈ ತರನೂ ಮಾತಾಡಿದ್ದಾರೆ. ಪೇಪರ್ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಬಂದಿದೆ, ನಾನು ಬೇಕಾದ್ರೆ ಓದಿ ಹೇಳ್ತೀನಿ ಸ್ಟೇಟ್ಮೆಂಟ್. ಓದಿ ಯಡಿಯೂರಪ್ಪನವ್ರಿಗೆ ಹೇಳಿದ್ದಲ್ಲ, ಮತ್ತೆ ಹೇಳ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸ್ವಾಮಿಗಳ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ಸ್ವಾಮೀಜಿಗಳಿಗೆ ಅನಿಸ್ತು ಈ ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದನ್ನ ಯಾರೋ ಅಡ್ಡ ಬರ್ತಾ ಇದ್ದಾರೆ ಅಂದ ತಕ್ಷಣ ಕಂಬಳಿ ಒಳಗೆ ಕೈ ಹಾಕಿದ್ರೆ ಹುಷಾರು ಅಂತ. ಅಲ್ಲ, ಅಡ್ಡ ಯಾರು ಸ್ವಾಮಿ ಬರ್ತಾ ಇರೋದು? ಯಡಿಯೂರಪ್ಪನವ್ರು ತಾನೇ ಹೇಳಿರೋದು. ಈಗ ನಿಮ್ಗೆ ಯಡಿಯೂರಪ್ಪನವ್ರದ್ದು ಒಪ್ಪಿಗೆ ಬಿಟ್ಟರೆ ಬೇರೆ ಯಾರ್ದು ಒಪ್ಪಿಗೆ ಬೇಕಾಗಿದೆ? ಯಡಿಯೂರಪ್ಪನವ್ರ ಒಪ್ಪಿಗೆ ನಮ್ಗೇನು ಬೇಕಾಗಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅವ್ರು ಒಪ್ಪಿಗೆ ಬೇಕು ಅಂದ್ರೆ ಇಲ್ಲಿ ತನಕ ಹೋಗ್ತಿದ್ವಿ ನಾವು. ಅವ್ರು ಒಪ್ತಾರೋ ಒಪ್ಪಲ್ವೋ ಯಡಿಯೂರಪ್ಪನವ್ರು ಒಬ್ಬರು ಪ್ರಶ್ನೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರೆ ಯಾಕೆ ನಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆರಂಭ ಆಯಿತು? ಗ್ರಾಮೀಣ ಪ್ರದೇಶದಲ್ಲಿ ಹೋದಂಥ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಬಡವರು, ನಾನು ಬರೀ ಹಿಂದುಳಿದವರು ದಲಿತರು ಅಂತ ಅಂದ ತಕ್ಷಣ ಬ್ರಾಹ್ಮಣರನ್ನ, ಲಿಂಗಾಯತರನ್ನ, ಒಕ್ಕಲಿಗರನ್ನ ಬಿಟ್ಟರು ಅಂತ ಅನ್ಕೋಬೇಡಿ. ಎಲ್ಲ ಬಡವರು ಹಳ್ಳಿಗೆ ಹೋದ್ರೆ ಇವತ್ತಿನ ಪರಿಸ್ಥಿತಿ ಏನು? ಗುಡಿಸ್ಲಲ್ಲಿ ವಾಸ. 70 ವರ್ಷ ದೇಶಕ್ಕೆ ಸ್ವತಂತ್ರ ಬಂದು ಗುಡಿಸ್ಲಲ್ಲಿ ವಾಸ. ಅವ್ರ ಮಕ್ಕಳಿಗೆ ತಿನ್ನೋದಕ್ಕಿಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ. ಮೊನ್ನೆ ನಾನು ಅದೇ ಸಭೆಯಲ್ಲಿ ಕೈ ಎತ್ತಿಸಿದೆ. ನೀವು ನಂಬ್ತಿರೋ ಬಿಡ್ತಿರೋ 10,000 ಜನ ಇರೋಂಥ ಸಭೆಯಲ್ಲಿ ಎಷ್ಟು ಜನ BA BSc BCom ಪಾಸ್ ಮಾಡಿದ್ರಪ್ಪ ಕೈ ಎತ್ತಿ ನೋಡೋಣ ಅಂತಂದರೆ 7 ಜನ ಕೈ ಎತ್ತಿದ್ರು ಕಣ್ರಿ. 7 ಜನ. ಆಯ್ತು, ಬಂದೆ. ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತೀನಿ ಅಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಉದ್ದೇಶವೇ ಅದು. ಆ ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ. ಅವತ್ತು ಹಿಂದಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದೇ ಸಭೆಗೆ ಹೋಗಿದ್ದಾರೆ. ನಾನು ಭಾಷಣ ಮಾಡ್ತಿರ್ಬೇಕಾದ್ರೆ ಒಬ್ಬ ಚೀಟಿ ತಂದು ಕೊಟ್ಟರು. ಏನು ಚೀಟಿ ಅದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ 70 ವರ್ಷದಿಂದ ಇಲ್ಲದೆ ಇರೋಂಥ ಈ ಬ್ರಿಗೇಡ್ ಯಾಕೆ ಶುರು ಆಗಿದೆ, ಯಾಕೆ ಈ ಸಂಘಟನೆ ಬೇಕಿತ್ತು, ಇದಕ್ಕೆ ಉತ್ತರ ಕೊಡಬೇಕು ನೀವು ಅಂತ ಚೀಟಿ ಕಳಿದ್ರು. ಅದಕ್ಕೋಸ್ಕರ ನಾನು ಹೇಳಿದೆ, ನಾನು ಸಿದ್ದರಾಮಯ್ಯ ಅಣ್ಣ ಮಂತ್ರಿ ಇದ್ದಂಗೆ. ನಮ್ಮ ಅಣ್ಣನ ಕೈ ಅಧಿಕಾರ ಕೊಟ್ಟರು, 7 ಸರಿ ಬಜೆಟ್ ಮಂಡನೆ ಮಾಡಿದ್ರು, 3.5 ವರ್ಷ ಮುಖ್ಯಮಂತ್ರಿ ಆದರು. ಅವ್ರಿನ್ನೂ ಗುಡಿಸ್ತಲೇ ಸಾಯ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ. ತಮ್ಮ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ ಬ್ರಿಗೇಡ್ ಮುಖಾಂತರ ಅಂತ ಹೇಳೋದಕ್ಕೋಸ್ಕರ ಉತ್ತರ ಕೊಟ್ಟಿದ್ದೀನಿ ನಾನು. ಬ್ರಿಗೇಡ್ ಶುರುವಾಗಿರೋಂಥ ಉದ್ದೇಶ ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಮುಖಾಂತರ ಬರೆದಿಟ್ಕೊಳ್ಳಿ. ಆ ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲ ಬಡವರಿಗೂ ಕೂಡ ಒಂದಿಷ್ಟು ಸೌಲಭ್ಯ ಸಿಗೋ ತನಕ ನಾವು ಬಿಡಲ್ಲ. ಸರಿ, ನನ್ನ ಒಂದು ಪ್ರಶ್ನೆ ತಮಗೆ. KS ಈಶ್ವರಪ್ಪನವರೇ BJP ರಾಜ್ಯಾಧ್ಯಕ್ಷರಾಗಿದ್ದೀರಿ ಅಂತ ಅನ್ಕೊಳ್ಳಿ, ನೀವೇ ರಾಜ್ಯಾಧ್ಯಕ್ಷರು ಅಂತ ಅನ್ಕೊಳ್ಳಿ. ನಿಮ್ಮ ಪಕ್ಷದಲ್ಲೇ ಯಾರೇ ಒಬ್ರು ಈ ತರ ಬ್ರಿಗೇಡ್ ಅನ್ನ ಶುರು ಮಾಡಿದಿದ್ರೆ ತಾವು ಎಲೋ ಮಾಡ್ತಾ ಇದ್ರ? ಅಲ್ಲ ರೀ, 100 ಸಂಸ್ಥೆಗಳಿದೆ ದೇಶದಲ್ಲಿ. 101ನೇ ಸಂಸ್ಥೆ ಇದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು. 100 ಸಂಸ್ಥೆಗಳಿಗೆ ಅವಕಾಶ ಕೊಟ್ಟು 101ನೇ ಸಂಸ್ಥೆಗೆ ಅವಕಾಶ ಕೊಡಲ್ಲ ಈಶ್ವರಪ್ಪ ಅಧ್ಯಕ್ಷ ಅಂತಂದ್ರೆ ನನ್ನ ಡಿಕ್ಟೇಟರ್ ಅಂತ ಕರೀತಾರೆ. ನೀನು ಯಾರೇ ನಂಗೆ ಅವಕಾಶ ಕೊಡಲ್ಲ ಅಂತ ಅವ್ನು ಕೇಳಿದ್ರೆ, ಬ್ರಿಗೇಡ್ ಮಾಡ್ತಾ ಇರೋಂಥ ವ್ಯಕ್ತಿ ಬಂದು ನನಗೆ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ಎಲ್ಲ ಸಂಸ್ಥೆಗಳು ಮಾಡ್ತಾ ಇರೋಂಥ ಉದ್ದೇಶ ಆಯಾ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ ಮಾಡೋದಕ್ಕೆ ಯಾರ್ದೋ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಪಾರ್ಟಿ ಒಳಗಡೆ ಹೇಳ್ತಾ ಇರೋದು, ಪಾರ್ಟಿ ಒಳಗೆ ನಾನು ಹೇಳ್ತಿರೋದು. ಇವತ್ತು ನಾನೇ ಅಧ್ಯಕ್ಷ ಆದ್ರೆ ನೀವು ಕೊಡ್ತಿದ್ರ ಅಂತ ಕೇಳಿದ್ರಿ. ಸಮಾಜ ಸೇವೆ ಮಾಡೋದಕ್ಕೆ 100 ಸಂಸ್ಥೆಗಳಿದೆ, 101ನೇ ಸಂಸ್ಥೆ. ನಾನೇ ಯಾರದು ಕೊಡಲ್ಲ ಅಂತ ಹೇಳೋದಕ್ಕೆ? 2012ರಲ್ಲಿ KS ಈಶ್ವರಪ್ಪನವರು ಒಂದು ಹೇಳಿಕೆ, ಯಡಿಯೂರಪ್ಪನವರು ನಿಮ್ಮ ಪಾರ್ಟಿ ಬಿಟ್ಟು KJP ಕಟ್ಟದಂತ ಸಂದರ್ಭದಲ್ಲಿ ತಾವು ಒಂದು ಹೇಳಿರುವಂತ ಹೇಳಿಕೆ, ಪ್ರಾದೇಶಿಕ ಪಕ್ಷಗಳಾಗ್ಲಿ ಪ್ರಾದೇಶಿಕ ಸಂಘಟನೆಗಳಾಗ್ಲಿ ಅವಕ್ಕೆ ಜಾಸ್ತಿ ದಿನ ಉಳಿಗಾಲ ಇರೋದಿಲ್ಲ ಅಂತ. ಇಲ್ಲಿ ಪ್ರಶ್ನೆ ಅದೇನೆ. ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಇದು 100 ವರ್ಷ ಇರಲಿ, 1000 ವರ್ಷ ಇರಲಿ ಅಂತ ಕಟ್ಟಿರೋದಲ್ಲ. ನಮ್ಮ ಕೈಯಲ್ಲಿರೋಷ್ಟು ಅವಕಾಶ, ನಾನೇ 1000 ವರ್ಷ ಬದುಕಿರ್ತೀನಾ? ನಮ್ಮ ಕೈಲಿದ್ದಂಥ ಅವಕಾಶ, ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು 94C 94CC 2 ಬಿಲ್ ಪಾಸ್ ಮಾಡಿಕೊಂಡು ಆ ಬಡವರಿಗೆ ಅವ್ರು ವಾಸ ಮಾಡ್ತಿರೋಂಥ ಜಾಗ ಹಕ್ಕುಪತ್ರ ಕೊಡಿಸೋ ಪ್ರಯತ್ನ ಮಾಡಿದ್ವಿ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 35 ಮಠಗಳಿಗೆ 1 ಕೋಟಿ 2 ಕೋಟಿ 5 ಕೋಟಿ ರೂಪಾಯಿ ತನಕ ಹಣ ಕೊಟ್ಟಿವಿ. ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡಿದ್ವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕೈಯಲ್ಲಿ ಆದಷ್ಟು ದಿನ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಾಂತರ ಆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಅನ್ನೋದು ಬಿಟ್ಬಿಟ್ರೆ ಇನ್ನು ಪರ್ಮನೆಂಟ್ ಆಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇರಲೇಬೇಕು ಅಂತ ಉದ್ದೇಶವೂ ನಂದಲ್ಲ. ಯಡಿಯೂರಪ್ಪನ ಕಡೆಯವ್ರು ಏನು ಹೇಳ್ತಾ ಇದ್ರೆ ಸ್ವಾಮಿ, ನನಗೆ ಗೊತ್ತಿಲ್ಲ ಸತ್ಯನ ಸುಳ್ಳು ಅಂತ, ತಾವೇ ಹೇಳಬೇಕು ಈಗ ಏನು ಅಂತ. ಯಡಿಯೂರಪ್ಪ ವಾಪಸ್ ರಾಜ್ಯಾಧ್ಯಕ್ಷರಾಗದ ದಿನದಿಂದ ಈಶ್ವರಪ್ಪನವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ನೋಡಿ. ಯುಗಾದಿ ದಿನ ಡಿಕ್ಲೇರ್ ಮಾಡಿದ್ರು ಯಡಿಯೂರಪ್ಪ ಪಕ್ಷದ ರಾಜ್ಯಾಧ್ಯಕ್ಷ ಅಂತ. ಪಕ್ಷದ ಆಫೀಸ್ ಎದುರುಗಡೆಗೆ ಒಂದು ದೊಡ್ಡ ಮೆರವಣಿಗೆ ನಡೀತು, ಭಾಷಣ ನಡೀತು. ಅಲ್ಲಿ ಅನಂತಕುಮಾರ್ ಬಂದು ಇಲ್ಲ ಯಡಿಯೂರಪ್ಪನವರೇ ನೀವೇ ಮುಂದಿನ ಮುಖ್ಯಮಂತ್ರಿ ಅಂದ್ರು, ಆರ್ ಅಶೋಕ್ ಅವರು ಬಂದ್ರು ನೀವೇ ಮುಂದಿನ ಮುಖ್ಯಮಂತ್ರಿ ಅಂದ್ರು, ಸದಾನಂದ ಗೌಡರು ಬಂದ್ರು ನೀವೇ ಮುಂದಿನ ಮುಖ್ಯಮಂತ್ರಿ ಅಂದ್ರು. ಈಶ್ವರಪ್ಪ ಆ ದಿನ ಬೆಂಗಳೂರಿನಲ್ಲಿದ್ರು, ಆ ಮೀಟಿಂಗ್ ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲ, ನಿಮ್ಗೆ ಯಾರು ತಪ್ಪು ಹೇಳಿದ್ದಾರೆ.
ನಾನು ಯುಗಾದಿ ದಿನ ಅವರ ಅಧ್ಯಕ್ಷರಾದ ತಕ್ಷಣ ನಂಗೆ ಬಹಳ ಸಂತೋಷ ಆಗಿತ್ತು ಅಂತಂದರೆ, ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಬೇಕು ಅಂತ ಘೋಷಣೆ ಮಾಡಿದ್ದು ನಾನೇ ಫಸ್ಟು. ರಾಜ್ಯದಲ್ಲಿ ಪಾಪ್ಯುಲರ್ ಲೀಡರ್ ಯಾರು ಅಂತಂದರೆ, ರೈತ ನಾಯಕ ಯಾರು ಅಂತಂದರೆ, ಜನಸಾಮಾನ್ಯರ ಮಧ್ಯೆ ಮೆಚ್ಚಂಥ ವ್ಯಕ್ತಿ ಯಾರು ಅಂತಂದರೆ, ಸಿಕ್ಕಷ್ಟು ಅವಕಾಶ, ಕೆಟ್ಟದ ಬಗ್ಗೆ ಬಿಟ್ಬಿಡಿ, ಅವ್ರ ಸರ್ಕಾರದಲ್ಲಿ ಆದಂಥ ಸಂದರ್ಭದಲ್ಲಿ ಕೆಟ್ಟದ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಒಳ್ಳೇದು ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ ಯಡಿಯೂರಪ್ಪ. ಇದರಲ್ಲಿ ಯಾರು ನಮ್ಮ ವೈರಿಗಳು ಒಪ್ತಾರೆ. ಹಾಗಾಗಿ ಮುಂದೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಅಂತ ಫಸ್ಟ್ ಘೋಷಣೆ ಮಾಡಿದ್ದೆ ನಾನು. ಆದರೆ ಎಲ್ಲಿಂದ ಸಮಸ್ಯೆ ಉದ್ಭವ ಆಯಿತು ಅಂತಂದರೆ, ಆಫೀಸ್ ಬೇರೆಸ್ ಘೋಷಣೆ ಮಾಡಿದ್ರು, ಯಾರನ್ನೂ ಚರ್ಚೆ ಮಾಡಿದ್ರೆ, ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಘೋಷಣೆ ಮಾಡಿದ್ರು, ಎಲ್ಲ ಮೋರ್ಚಾಗಳು ಮಾಡಿದ್ರು. ಇಡೀ ಕಾರ್ಯಕರ್ತರ ಮನಸ್ಸಿನಲ್ಲಿ ಇವತ್ತು ಕುದೀತಾ ಇದೆ. ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ಬಂದ್ವಿ, ಮೋದಿ ಪ್ರಧಾನಮಂತ್ರಿ ಅದು ಸಂತೋಷಪಟ್ವಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಸಂತೋಷಪಟ್ವಿ. ಇವಾಗ ಚರ್ಚೆನೂ ಮಾಡ್ದೇನೆ, ಜಿಲ್ಲಾ ಕೋರ್ ಕಮಿಟಿ ಚರ್ಚೆ ಇಲ್ಲ, ರಾಜ್ಯ ಕೋರ್ ಕಮಿಟಿ ಚರ್ಚೆ ಇಲ್ಲ, ಘೋಷಣೆಗಳು ಮಾಡ್ತಾನೆ ಇದ್ದಾರೆ. 2 ಫೋಟೋ ಇಟ್ಟರೆ, ದೀನ್ ದಯಾಳ್ ಉಪಾಧ್ಯಾಯರದು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದು 2 ಫೋಟೋ ಇಟ್ಬಿಟ್ರೆ, ಆ 2 ಫೋಟೋ ಹೆಸರು ಹೇಳದೇ ಇರೋಂಥವ್ರು ಅನೇಕರು ಪದಾಧಿಕಾರಿಗಳು, ಗೊತ್ತೇ ಇಲ್ಲ ಅವ್ರು ಯಾರು ಅಂತನೂ. ಇದು ನಮ್ಮೆಲ್ಲ ಕಾರ್ಯಕರ್ತರು ನೋವಾಗಿದೆ. ಇದನ್ನ ಸರಿ ಮಾಡ್ಕೋತೀವಿ, ಬಿಡಲ್ಲ. ಓಕೆ ಈಶ್ವರಪ್ಪನವರು, ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಚಕ್ರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಶ್ವರಪ್ಪನವರೇ, ಈಗ ದೇವದುರ್ಗದ ಶಾಸಕರು ಹೇಳಿದ ಹಾಗೆ ತಾವ್ಯಾಕೆ ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತ? ನೋಡಿ, ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಸಿಪಾಯಿ. ಅಂದ್ರೆ ನಿಮಗೆ ನೀವು ಲೀಡರ್ ಆಗೋದು ಇಷ್ಟ ಇಲ್ವಾ? ಅದಾಮೇಲೆ ಹೇಳ್ತೀನಿ. ನಾನು ಮೊದಲನೇ ಪ್ರಶ್ನೆ ಉತ್ತರ ಕೊಡ್ತೀನಿ. ನಮಗೊಂದು ವ್ಯವಸ್ಥೆ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಾನ್ಯ ಅಮಿತ್ ಶಾ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ. ಇಡೀ ರಾಜ್ಯದ ಯಾವುದೇ ನಾಯಕರು, ಇನ್ಯಾವುದೇ ಕಾರ್ಯಕರ್ತರು ಆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಯೋಚನೆ ಮಾಡಿದ್ರೆ ಪಕ್ಷದ್ರೋಹ. ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬ್ರಿಗೇಡ್ನ ಕೆಲವು ಮುಖಂಡರಿಗೂ ಸಹ ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ. ಬ್ರಿಗೇಡ್ಗೂ ಭಾರತೀಯ ಜನತಾ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ಅಂದಮೇಲೆ ಬ್ರಿಗೇಡ್ನ ವ್ಯಕ್ತಿಗಳು ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ ಕೇಳೋದ್ರಲ್ಲಿ ಅರ್ಥವೇ ಇಲ್ಲ. ಈಗ ಯಡಿಯೂರಪ್ಪನವ್ರ ಮೇಲೆ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಕೊಟ್ಟ ಹೇಳಿಕೆಯಿಂದ ಕೆಲವು ವೀರಶೈವ ಸ್ವಾಮೀಜಿಗಳಿಗೆ ಬೇಜಾರಾಗಿ ಏನೋ ಸಭೆ ಮಾಡ್ತಾರೆ ಈಶ್ವರಪ್ಪನವ್ರ ಅಗೇನ್ಸ್ಟ್ ಅಂತನೂ ಇದೆ. ನನಗೆ ಅದಕ್ಕೆ ಹೇಳ್ತೀನಲ್ಲ, ನನಗೆ ಅನೇಕ ಸ್ವಾಮೀಜಿಗಳ ಹೆಸರು ಹೇಳ್ಬೋದು, ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇದು ಚೆನ್ನಾಗಾಗ್ತಾ ಇದೆ, ಬ್ರಿಗೇಡ್ ನಿಲ್ಲಿಸಬೇಡಿ, ಲಿಂಗಾಯತ ಸಮಾಜ ಸ್ವಾಮಿಗಳು. ಆದರೆ ಯಡಿಯೂರಪ್ಪನವರು ನೀವು ಬೇಗ ಒಂದಾಗಿ. ಬಿಜೆಪಿಯ ನಾಯಕರುಗಳು ಈಶ್ವರಪ್ಪನವ್ರ ಹಿಂದೆ ಬರಬೇಕು ಅಂತ. ಈಗ ಈಶ್ವರಪ್ಪನವ್ರ ಹಿಂದೆ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರನ್ನೆಲ್ಲ ಯಡಿಯೂರಪ್ಪನವ್ರು ಕ್ಯಾರ್ ಆಫ್ ಫುಟ್ಪಾತ್ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಮೂರ್ತಿ ಅವರನ್ನ ಇದು ಮಾಡಿದ್ರು, ಅವ್ರ ಮ್ಯಾಕೇರಿ ಅವರನ್ನ ಪಾರ್ಟಿಯಿಂದ ತೆಗೆದು ಹಾಕಿದ್ರು. 2 ಹೆಸರು, 3ನೇದಿಲ್ಲ. ಅವರೆಲ್ಲರೂ ಅಲ್ಲ. ಈಶ್ವರಪ್ಪನವ್ರ ಹಿಂದೆ ಲಕ್ಷ ಜನ, ಈಶ್ವರಪ್ಪನವ್ರ ಹಿಂದೆನೂ ಅಲ್ಲ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಿಂದೆ, ಸಾಧು ಸಂತರ ಹಿಂದೆ ಲಕ್ಷ ಜನ ಬಂದು ನೋಡಿದಿರಿ ನೀವು. ಹಾವೇರಿ ನೋಡಿದ್ರಿ, ನಂದಗಡ ನೋಡಿದ್ರಿ, ಜನವರಿ 26 ಕೂಡಲ ಸಂಗಮ ನೋಡುವಂತ. ಅಲ್ಲ ಸ್ವಾಮಿ, ಕಾಂಗ್ರೆಸ್ JDS ನವರು ನಿಮ್ಮ ಪಾರ್ಟಿ ಡೆವಲಪ್ಮೆಂಟ್ ನೋಡಿ ಹಾದಿ ಬೀದಿಯಲ್ಲಿ ನಗ್ತಾ ಇದ್ದಾರೆ. ನೀವು ನೋಡಿದ್ರೆ ಬರೀ ಇಬ್ಬರನ್ನ ಮಾತ್ರ ನೋಡಿ, ಇಬ್ಬರನ್ನ ಮಾತ್ರ ತೆಗೆದಿದ್ದಾರೆ ಅಂತ ಹೇಳಿ. ಈಗ ಇಬ್ಬರನ್ನ ತೆಗೆದ್ರೆ 3-4 ಇರ್ತಾರ. ಹೌದ್ರಿ, ಭಯ ಪಡಿಸಿದ್ರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ವೀಕ್ ಆಗುತ್ತೆ, ಯಾರು ಬರಲ್ಲ, ಹೆದರಲ್ಲ. ಹಾಗಾದ್ರೆ ಸ್ವಲ್ಪ ಹೆದರದ, ಆಮೇಲೆ ಹೇಳ್ತೀನಿ ಅಂತ ಯಡಿಯೂರಪ್ಪನವ್ರಿಗೆ ಅನಿಸಿ ಯಾರೋ ಹಚ್ಕೊಟ್ಟು ಮಾಡಿದ್ರು. ಈಗಲೂ ಹೇಳ್ತೇನೆ, ಅವ್ರಿಗೆ ಮಾಡಿದ ತಪ್ಪು ಅಂತ ಅರಿವಾಗುತ್ತೆ, ಅವ್ರು ವಾಪಸ್ ತಗೋತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ, ಬಿಜೆಪಿ ಅಧಿಕಾರಕ್ಕೆ ತರ್ತೀವಿ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕೂಡ ಅಧಿಕಾರಕ್ಕೆ ಬರೋಕ್ಕೆ ಪೂರ್ಣ ಸಹಕಾರ ಕೊಟ್ಟು ಶಕ್ತಿ ಬೆಳೆಯುತ್ತೆ. ಮೊನ್ನೆ 24 ಜನ ಮುಖಂಡರುಗಳು ಪತ್ರ ಬರೆದ್ರು, ಎಲ್ಲ ಕಿಡಿಗೇಡಿಗಳು ಅಂತ ನಿಮ್ಮ ಪಾರ್ಟಿಯವ್ರು ಬೇರೆ ಒಂದು ಲೇಬಲ್ ಹಾಕಿ ಪ್ರೆಸ್ ನೋಟ್ ಹಾಕಿ ಕಳಿಸಿದ್ರು. ಅವ್ರು ನೋಡಿದ್ರೆ ಇಲ್ಲ, ಯಡಿಯೂರಪ್ಪನವರು ಭೇಟಿ ಮಾಡ್ಲಿಕ್ಕೆ ಆಸಕ್ತಿ ಇದ್ದಾರೆ, ಈಶ್ವರಪ್ಪನವರೇ ಬರ್ತಾಯಿಲ್ಲ. ಡಿಸೆಂಬರ್ 23 ಶಿವಮೊಗ್ಗ ಫಿಕ್ಸ್ ಮಾಡಿದ್ರು ಬಂದಿಲ್ಲ, 25 ಫಿಕ್ಸ್ ಮಾಡಿದ್ರು ಬಂದಿಲ್ಲ, 26 ಫಿಕ್ಸ್ ಮಾಡಿದ್ರು ಬಂದಿಲ್ಲ ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ರಲ್ಲ. ಈ ಗೊಂದಲದ ಮಧ್ಯೆ ಏನು ಬಿಜೆಪಿ ಪಕ್ಷದಲ್ಲಿ ಏನು ಡೊಂಬರಾಟ ನಡೀತಾ ಇದೆಯಾ ಅಂತ ಜನ ಪ್ರಶ್ನೆ ಮಾಡೋ ಪರ ಆಗಿ. ನೀವು ಹೇಳಿ ಸರಿ ಇದೆ, ದೊಂಬರಾಟ ನಡೀತಾನೂ ಇದೆ. ಆದರೆ ದೊಂಬರಾಟ ತುದಿ ಮುಟ್ಟತ್ತಿದ್ದಕ್ಕೆ ಈ ನಾಳೆ 19ನೇ ತಾರೀಕು ಯಡಿಯೂರಪ್ಪನವರು ಯಾರ್ಯಾರು ಪತ್ರ ಬರೆದಿರೋ ಅವ್ರಿಗೊಂದು ಸಭೆ ಯಾಕೆ ಕರಿಬೇಕಿತ್ತು? ಅವರು ಸರಿ ಮಾಡಬೇಕು ಅಂತ ಆಸಕ್ತಿನೇ. ಯಡಿಯೂರಪ್ಪನ ನಮ್ಮ ನಾಯಕರೇ, ಅವರೇ ಮುಂದಿನ ಮುಖ್ಯಮಂತ್ರಿ ಕೂಡ. ಆಸಕ್ತಿ ಇಲ್ಲ ಅಂದಿದ್ರೆ ಆ 24 ಜನ ಯಾರು ಬೇಸರ, ಸಂಘಟನೆ ಸರಿ ಹೋಗಿಲ್ಲ ಅಂತ ಬೇಸರ ಮಾಡಿದ್ರಲ್ಲ, ಅವ್ರು ಬೇಸರದಿಂದ ಪತ್ರ ಬರೆದಿದ್ದಾರೆ. ಈಶ್ವರಪ್ಪನವ್ರನ್ನ ಯಾತಕ್ಕೆ ಆ ಬರ ಪರಿಹಾರದ ಸಮಿತಿನಲ್ಲಿ 4ನೇ ತಂಡಕ್ಕೆ ಕಳಿಸ್ತಿಲ್ಲ ಪ್ರಶ್ನೆ ಬರೆದಿದ್ದಾರೆ. ಇದೆಲ್ಲ ಚರ್ಚೆ ಮಾಡೋಕ್ಕೋಸ್ಕರ ಯಡಿಯೂರಪ್ಪನವ್ರು ಕರೆದಿದ್ದಾರೆ. ಡ್ಯಾಮೇಜ್ ಅಲ್ವಾ ಸ್ವಾಮಿ? ವಿಪಕ್ಷ ನಾಯಕ ಅಂತ ಒಂದು ಸ್ಥಾನದಲ್ಲಿ ಕೊಟ್ಟು ಬಿಜೆಪಿಯಲ್ಲಿ ಇಷ್ಟು ದೊಡ್ಡ ನಾಯಕರು ನಿಮ್ಮನ್ನು ಬರ ಅಧ್ಯಯನ ಸಮಿತಿಯಲ್ಲಿ ಸೇರಿಸ್ಕೊಂಡಿಲ್ಲ ಅಂದ್ರೆ ಜನರಿಗೆ ಏನು ಒಂಥರ ನಾನು ಅದಕ್ಕೆ ಹೇಳ್ತೀನಿ, ಶೇಪ್ ಒಂಥರ ಡ್ಯಾಮೇಜ್. ವ್ಯಕ್ತಿ ಅಲ್ಲ ನಾನು. ಇವತ್ತು ಈ ಸಂಘಟನೆ, ಇವತ್ತು ನನ್ನ ಕರೆದು ಎಲ್ಲೋ ಮೂಲೆಯಲ್ಲಿದ್ದ ಈಶ್ವರಪ್ಪ ಅದು ಕರೆದು ಇವತ್ತು ನೀವು ಚರ್ಚೆ ಕರಿತಿರ್ಲಿಲ್ಲ.
ಭಾರತೀಯ ಜನತಾ ಪಾರ್ಟಿ ನಾಯಕ. ಬೇರೆ ಯಾರೋ ಲೀಡರ್ಗಳಿಗೆ ಹಂಗಂದ್ರೆ ನಾವು ಕೇಳ್ತಾ ಇರಲಿಲ್ಲ. ಈಶ್ವರಪ್ಪ ನಾನು ಅದಕ್ಕೆ ಹೇಳ್ತಿರೋದು ಆಗ್ತಾ ಇರೋಂಥ ಗೊಂದಲಗಳ ಬಗ್ಗೆ ಕೇಳೋದಕ್ಕೆ ಜನ ಇದ್ದಾರೆ ಅನ್ನೋದಕ್ಕೆ 24 ಜನ ಪತ್ರ ಬರೆದ್ರು. ಯಡಿಯೂರಪ್ಪನವ್ರ ದೊಡ್ಡ ಗುಣ, ನಾಳೆ 19ನೇ ತಾರೀಕು ಬನ್ನಿ ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಹೇಳ್ಬೇಕಿತ್ತು ಕಿಡಿಗೇಡಿಗಳಂತ ಒಂದು ಶಬ್ದ ಯಾರೋ ಒಬ್ರು ಬರೆದಿದ್ದಾರೆ. ಯಡಿಯೂರಪ್ಪನವ್ರು ಬರೆದ್ರಾ? ಯಾರೋ ಒಬ್ರು ಬರೆದಿದ್ದಾರೆ. ನಾನು ಅವ್ರನ್ನ ಕಿಡಿಗೇಡಿಗಳು ಅಂತ ಕರೆಯೋಕೆ ಇಷ್ಟಪಡಲ್ಲ. ಈ ರೀತಿ ಬರೆದು ಗೊಂದಲವನ್ನು ನಿರ್ಮಾಣವನ್ನು ಮಾಡೋದು ಒಳ್ಳೆಯದಲ್ಲ ಅಂತ ನಮ್ಮ ಕಾರ್ಯಕರ್ತರು ನಾನು ಹೇಳಿಕೆ, ಅವರು ನಮ್ಮ ಕಾರ್ಯಕರ್ತರೇ, ಅವ್ರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ ಇವರೇ, ಸಂಘರ್ಷ ಸಮುದ್ರ ಮಥನ ಆಯಿತು, ನಿಮಗೆ ಗೊತ್ತಿದೆ. ಸಮುದ್ರ ಮಥನ ಆಗ್ತಿರ್ಬೇಕಾದ್ರೆ ರಾಕ್ಷಸರಿಗೂ ದೇವರಿಗೂ ನಡೀತು. ಪ್ರಾರಂಭಕ್ಕೆ ಏನು ಬಂತು? ವಿಷ ಬಂತು. ಅಯ್ಯೋ ಸಂಘರ್ಷ, ವಿಷ ಬಂತು ಅಂತ ಓಡೋದ್ರೇನ? ಕೊನೆಯ ತೀರ್ಮಾನ ಆಯ್ತು, ಅಮೃತ ಬಂತು ತಾನೆ. ಅಮೃತ ಬಿಡಿ, ಅಮೃತ ಕುಡಿಯೋರು ತುಂಬಾ ಜನ ಇದ್ರು. ಈಗ ವಿಷ ಕುಡಿಯೋರು ಯಾರು ಅಂತ? ವಿಷ ಬಂದಿದೆ, ಕುಡಿಯೋದು ಯಾರು ಅಂತ ಆಮೇಲೆ ನೀಲಕಂಠ ಕುಡ್ದ, ಇಲ್ಲ ಅಂತಂದಿಲ್ಲ. ಆ ದಲಿತರಿಗೆ ಹಿಂದುಳಿದವ್ರಿಗೆ ವಿಶ್ವಾಸ ಇದೆ, ಇವತ್ತು ಆ ವಿಷಯ ಇದೆ, ನಾಳೆ ಗ್ಯಾರಂಟಿ ಅಮೃತ ಬರುತ್ತೆ. ಕರ್ನಾಟಕ ರಾಜ್ಯದ ಮುಖಾಂತರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಖಾಂತರ ಆ ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲ ಬಡವರಿಗೆ ಮತ್ತೆ ಹೇಳ್ತೀನಿ, ಮತ್ತೆ ಅದನ್ನು ಸೀಮಿತವಾಗಿ ಯಾವುದೋ ಒಂದು ವರ್ಗಕ್ಕೆ ಮಾಡಿದ್ದೇನೆ, ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ, ಎಲ್ಲ ಬಡವರಿಗೂ ಕೂಡ ನ್ಯಾಯ ಸಿಗುತ್ತೆ. ವಿಷದಿಂದ ಅಮೃತದ ಕಡೆ ಹೋಗ್ತೀವಿ, ಈ ವಿಶ್ವಾಸ ನನಗಿದೆ. ಯಡಿಯೂರಪ್ಪನವರು ಜೊತೆ ತಗೊಳ್ತೀವಿ, ಒಟ್ಟಿಗೆ ಸೇರ್ಕೊಂಡು ಈ ಕೆಲಸ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಂದೆ ತರ್ತೀವಿ, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡ್ತೀವಿ. ಆ ದಲಿತರಿಗೆ, ಹಿಂದುಳಿದವರಿಗೆ, ಎಲ್ಲ ಬಡವರಿಗೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಏನು ಅಪೇಕ್ಷೆ ಇದೆ, ಸಾಧು ಸಂತರ ಅಪೇಕ್ಷೆ ಏನಿದೆ, ಅದನ್ನು ಈಡೇರಿಸ್ತೀವಿ. ಈ ವಿಶ್ವಾಸ ನನಗಿದೆ. ಓಕೆ, ಈಶ್ವರಪ್ಪನವರು ಇಷ್ಟೊತ್ತು ಚಕ್ರೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.